ಬಾಂಗ್ಲಾದೇಶದಲ್ಲಿ ಚುನಾಯಿತ ಸರ್ಕಾರ ಓಡಿಸಿದ ಮೇಲೆ ಹೊಸ ಹೊಸ ಆಯಾಮದ ಹೋರಾಟಗಳು ನಡೆಯುತ್ತಿರುವುದರಿಂದ ಹಂಗಾಮಿ ಆಡಳಿತ ಪ್ರಮುಖ ಮೊಹಮ್ಮದ್ ಯೂನಸ್ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ. ಇದು ಮೊಹಮ್ಮದ್ ಯೂನುಸ್ ಅವರ ಬೆದರಿಕೆ ತಂತ್ರ ಎಂಬುದು ಕೆಲವರ ಅಂಬೋಣ. ಹಿಂಸಾತ್ಮಕ ಪ್ರತಿಭಟನೆಗಳ ಕಾರಣಕ್ಕೆ ಅವಾಮಿ ಲೀಗ್ ಪಕ್ಷದ ಪ್ರಧಾನಿ ಶೇಖ್ ಹಸೀನಾ ಸರ್ಕಾರವನ್ನು ಬೀಳಿಸಿ ಮಧ್ಯಂತರ ಸರ್ಕಾರವನ್ನು ತರಲಾಗಿತ್ತು. ಆದರೆ ಹಿಂಸಾಚಾರ ನಿಂತಿಲ್ಲ, ಪ್ರತಿಭಟನೆಗಳು ಕೂಡ ನಿಂತಿಲ್ಲ. ಹೊಸ ಸರ್ಕಾರದ ರಚನೆಯೂ ಆಗಿಲ್ಲ. ಹೊಸ ಹೊಸ ಹೆಸರಿನಲ್ಲಿ ಹೋರಾಟಗಳು ಹುಟ್ಟಿಕೊಳ್ಳುತ್ತಿವೆ. ಮೊಹಮ್ಮದ್ ಯೂನುಸ್ರ ಇಕ್ಕಟ್ಟು ಬಿಕ್ಕಟ್ಟು ಹೆಚ್ಚಿರುವುದರಿಂದ ಅವರು ರಾಜೀನಾಮೆ ಕೊಡುವುದಾಗಿ ಹೇಳಿದ್ದೂ ಆಗಿದೆ. ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಕ್ಷದ ಸಾವಿರಾರು ಮಂದಿ ಢಾಕಾದಲ್ಲಿ ಸೇರಿ ಕೂಡಲೇ ಚುನಾವಣೆ ನಡೆಸಲು ಒತ್ತಾಯಿಸಿದರು. ಯೂನುಸ್ ಆಡಳಿತದ ವಿರುದ್ಧದ ದೊಡ್ಡ ಪ್ರತಿಭಟನೆ ಇದು ಎಂದು ಬಿಬಿಸಿ ಬಾಂಗ್ಲಾ ವರದಿ ಮಾಡಿದೆ. ಯಾವ ರಾಜಕೀಯ ಪಕ್ಷವೂ ಬಿಕ್ಕಟ್ಟು ನಿವಾರಣೆ ಮಾಡಲು ನನಗೆ ಸಹಕರಿಸುತ್ತಿಲ್ಲ ಎಂದು ಯೂನುಸ್ ಅಲವತ್ತುಕೊಂಡಿದ್ದಾರೆ. ವಿದ್ಯಾರ್ಥಿ ಚಳವಳಿ ತೀವ್ರವಿದ್ದಾಗ ಪ್ರಸಿದ್ಧನಿದ್ದ ಇಸ್ಲಾಂ ಮಾತ್ರ ಯೂನುಸ್ರಿಗೆ ರಾಜೀನಾಮೆ ನೀಡದೆ ಮುಂದುವರಿಯುವಂತೆ ಕೇಳಿಕೊಂಡಿದ್ದಾರೆ. ಸೇನಾ ಮುಖ್ಯಸ್ಥ ವಕಾರ್ ಉಲ್ ಜಮಾನ್ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಸುವಂತೆ ಕೇಳಿದ್ದಾರೆ. ಅದು ತುಂಬಾ ದೂರದ ಕಾಲ ಎಂಬುದು ರಾಜಕೀಯ ಪಕ್ಷಗಳ ಅಭಿಮತವಾಗಿದೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.